ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕನ್ನಡ IAS ಅಕಾಡೆಮಿ. ನಾವು ವಿಷನ್ ಮ್ಯಾಗಝಿನ್ ನವೆಂಬರ್ ತಿಂಗಳ ಕರೆಂಟ್ ಅಫೇರ್ಸ್ ಅನ್ನ ನೋಡ್ತಾ ಇದ್ದೀವಿ. ಈಗ ನಾವು ಸೆಕ್ಯೂರಿಟಿಯಿಂದ ಕಂಟಿನ್ಯೂ ಮಾಡೋಣ. ಈ ಕ್ಲಾಸಸ್ಗಳು ನಡೀತಾ ಇದೆಯಲ್ಲ, 2024ರಲ್ಲಿ ಯಾರ್ಯಾರು ಪ್ರಿಲಿಮ್ಸ್ ಬರೀತಾ ಇದ್ದೀರಿ ನಿಮಗೆ ಮಾತ್ರ. ಯಾರು 2025ರಲ್ಲಿ ಪ್ರಿಲಿಮ್ಸ್ ಬರೆಯೋರಿದ್ದೀರಿ ನಿಮಗೆ ಜೂನ್ ತಿಂಗಳಿನಿಂದ ಸ್ಟಾರ್ಟ್ ಆಗುತ್ತೆ ಕ್ಲಾಸ್ಗಳು. ನೀವೀಗ ನೋಡೋಗತ್ತೆ ಇಲ್ಲ. ಓಕೆ, ಸರಿ, ಲೆಟ್ಸ್ ಬಿಗಿನ್. ಸೆಕ್ಯೂರಿಟಿ ಇದು ಮೇನ್ಸ್ ನಲ್ಲಿ ಬರುವಂತ ಟಾಪಿಕ್. ಪ್ರಿಲಿಮ್ಸ್ ನಲ್ಲಿ ಇದ್ರ ಬಗ್ಗೆ ಕೇಳುವಂತ ಸಾಧ್ಯತೆಗಳು ತುಂಬಾ ಕಡಿಮೆ ಇರುತ್ತೆ. ಸೊ ಅದರಲ್ಲಿ ಒಂದನ್ನ ನಾವು ನೋಡೋದಾದ್ರೆ ಗ್ಲೋಬಲ್ ನ್ಯೂಕ್ಲಿಯರ್ ರೆಗ್ಯುಲೇಷನ್ ಅಂತ ಬರುತ್ತೆ. ಈ ಅಣ್ವಸ್ತ್ರ ಇದೆ ಗೊತ್ತಾ ಜಗತ್ನಲ್ಲಿ, ಅದನ್ನ ಯಾರು ಬೇಕಾದವರು ತಮ್ಮ ಮನಸ್ಸಿಗೆ ಬಂದ ಹಾಗೆ ಬಳಸುವ ಹಾಗೆ ಇಲ್ಲ. ಜಗತ್ತಿನಲ್ಲಿರುವಂತ ಎಲ್ಲಾ ದೇಶಗಳು ಸೇರ್ಕೊಂಡು ಕೆಲವೊಂದು ನಿಯಮಗಳನ್ನ ಮಾಡ್ಕೊಂಡಿವೆ. ಅವುಗಳಲ್ಲಿ ಒಂದು ನಿಯಮ ಅಂತ ಅಂದ್ರೆ ಕಾಂಪ್ರಹೆನ್ಸಿವ್ ಟೆಸ್ಟ್ ಬ್ಯಾನ್ ಟ್ರೀಟಿ ಅಂತ ಕರೀತಾರೆ. CTBT ಅಂತ ಕೂಡ ಶಾರ್ಟ್ ಆಗಿ ಇದನ್ನ ಕರೀತಾರೆ. ಇದೇನ್ ಮಾಡುತ್ತೆ ಅಂತ ಅಂದ್ರೆ ನ್ಯೂಕ್ಲಿಯರ್ ವೆಪನ್, ಅಣ್ವಸ್ತ್ರ ಇರುತ್ತಲ್ಲ, ಅದನ್ನ ಪರೀಕ್ಷೆ ಮಾಡೋದನ್ನ ತಡೆ ಹಿಡಿಯುತ್ತೆ. ಇದು ಯಾವಾಗ ಜಾರಿಗೆ ಬಂತು ಈ ಒಂದು ಒಪ್ಪಂದ ಅಥವಾ ಟ್ರೀಟಿ ಅಂತ ಅಂದ್ರೆ 1996ರಲ್ಲಿ. ಅದು ಯಾವಾಗ ನಮ್ಮ ಭಾರತ ಎಕ್ಸ್ಪ್ಲೋರ್ ಮಾಡಿ ಚೆಕ್ ಮಾಡಿತ್ತಲ್ಲ, ಸೊ ಆ ಟೈಮ್ನಲ್ಲಿ ಇದು ಜಾರಿಗೆ ಬಂದದ್ದು. ಓಕೆ, ಸೊ ನಮ್ಮ ಭಾರತ ಆಗಿರ್ಬೋದು, ಚೀನಾ, ಪಾಕಿಸ್ತಾನ, ನಾರ್ತ್ ಕೊರಿಯಾ, ಇಸ್ರೇಲ್, ಇರಾನ್, ಈಜಿಪ್ಟ್, ಅಮೆರಿಕ, ಓಕೆ, ಇವು ಸಹಿ ಮಾಡಿಲ್ಲ. ಓಕೆ, ಈ ಒಂದು ಒಪ್ಪಂದಕ್ಕೆ ಸಹಿ ಮಾಡಿಲ್ಲ. ಅಂದ್ರೆ ರೆಟಿಫೈ ಮಾಡಿಲ್ಲ, ಸಹಿ ಮಾಡಿದ್ರು ಕೂಡ ಒಪ್ಪಿಲ್ಲ ಅದಕ್ಕೆ ನಾವು ಅದನ್ನ ಪಾಲಿಸ್ತೀವಿ ಅಂತ. CTBT ಅಂತ ಹೇಳಿದೆ 1996ರಲ್ಲಿ ಬಂದಿರುವಂತದ್ದು. ಈಗ ನೆಕ್ಸ್ಟ್ ಮತ್ತೊಂದು ಬರುತ್ತೆ, ನಾನ್ ಪ್ರಾಲಿಫೆರೇಷನ್ ಟ್ರೀಟಿ ಅಂತ. 1968ರಲ್ಲಿ ಬಂದಿತ್ತು. ಇದರ ಗುರಿ ಏನಾಗಿತ್ತು ಅಂತ ಅಂದ್ರೆ ಲಿಮಿಟಿಂಗ್ ದ ಸ್ಪ್ರೆಡ್ ಆಫ್ ನ್ಯೂಕ್ಲಿಯರ್ ವೆಪನ್ಸ್. ಈ ಅಣ್ವಸ್ತ್ರಗಳಿದೆ ಗೊತ್ತಾ, ಇವುಗಳ ಸ್ಪ್ರೆಡ್ ಅಂದ್ರೆ ದೇಶ ತುಂಬಾ ಇವುಗಳು ಹಂಚ್ಕೊಂಡು ಹೋಗ್ತಾ ಇರಬಾರ್ದು, ಇವುಗಳ ಬೆಳವಣಿಗೆಯನ್ನ ತಡೆಯೋಕೆ ಇದನ್ನ ಜಾರಿಗೆ ತಂದಿದ್ರು. ಓಕೆ, ಭಾರತ, ಸೌತ್ ಸುಡಾನ್, ಇಸ್ರೇಲ್, ಪಾಕಿಸ್ತಾನ್ ಇವು ಇದರ ಸದಸ್ಯ ಆಗಿಲ್ಲ, ಒಪ್ಪಿಲ್ಲ ಭಾರತ. ನಾರ್ತ್ ಕೊರಿಯಾ ಇದರ ಸದಸ್ಯ ಆಗಿತ್ತು, ಆದ್ರೆ 2003ರಲ್ಲಿ ಅದು ಆಚೆ ಬಂತು. ಇಂಡಿಯಾ ಯಾಕೆ ಇದನ್ನ ಸೇರ್ಕೊಂಡಿಲ್ಲ NPT ಅಂತ ಅಂದ್ರೆ ಡ್ಯೂ ಟು biases it divided the world into nuclear haves and nuclear have nots. ಓಕೆ, ಸೊ ಈಗ USA, ರಷ್ಯಾ ಇವು ಈಗಾಗಲೇ ನ್ಯೂಕ್ಲಿಯರ್ ಅನ್ನ ಹೊಂದಿವೆ ಅಲ್ವಾ. ಅವರು ಮೊದಲಿನಿಂದಾನೇ ಹೊಂದಿದ್ದಾರೆ, ಹಾಗಾಗಿ ಇನ್ ಮುಂದೆ ಯಾವುದೇ ಹೊಸ ದೇಶಗಳು ಅಣ್ವಸ್ತ್ರವನ್ನ ಹೊಂದೋ ಆಗಿಲ್ಲ ಅಂತ ಇದು ಹೇಳುತ್ತೆ ಈ ಒಂದು ಒಪ್ಪಂದ. ಸೊ ಭಾರತದವರು ಅದನ್ನ ತಿರಸ್ಕಾರ ಮಾಡ್ತಾರೆ. ಹೇಗೆ ಹೇಳ್ತೀರಿ ನೀವು, ಅವ್ರು ಈಗಾಗಲೇ ಅದನ್ನ ರೆಡಿ ಮಾಡ್ಕೊಂಡು ಇಟ್ಕೊಳ್ಬಹುದು, ಆದ್ರೆ ನಾವು ಅದನ್ನ ರೆಡಿ ಮಾಡ್ಕೊಳ್ಳೋ ಹಾಗಿಲ್ವಾ ಅಂತ ಹೇಳಿ ಭಾರತದವರು ಅದನ್ನ ಒಪ್ಪಿಲ್ಲ. ಓಕೆ, ಸೊ ಇದರ ಒಂದು ದ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಅನ್ನುವಂತ ಒಂದು ಸಂಸ್ಥೆ ಬರುತ್ತೆ. ಅದು ಈ ಒಂದು ಒಪ್ಪಂದಗಳ ಯಾವುದು ಈ ನಾನ್ ಪ್ರಾಲಿಫರೇಷನ್ ಟ್ರೀಟಿ ಒಪ್ಪಂದಗಳನ್ನ ಮೇಲ್ವಿಚಾರಣೆ ಮಾಡ್ತಾ ಇರುತ್ತೆ. ಇಲ್ಲಿದೆ ನೋಡಿ, ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಅಂತ. ಆಟೋನಾಮಸ್ ಆಗಿದೆ ಇದು, ವಿಶ್ವಸಂಸ್ಥೆ ಅಡಿಯಲ್ಲಿ ಏನು ಬರೋದಿಲ್ಲ. ಭಾರತನೂ ಕೂಡ ಇದರ ಸದಸ್ಯ ಆಗಿದೆ. ಇದು ರಿಪೋರ್ಟ್ ಮಾಡ್ಕೊಳ್ಳುತ್ತೆ, ತನ್ನ ಮಾಹಿತಿಯನ್ನ ಹಂಚಿಕೊಳ್ಳುತ್ತೆ ವಿಶ್ವಸಂಸ್ಥೆಯ ಜೊತೆ ಅಷ್ಟೇ. ನೆಕ್ಸ್ಟ್, ಟ್ರೀಟಿ ಆನ್ ಪ್ರೊಹಿಬಿಷನ್ ಆಫ್ ನ್ಯೂಕ್ಲಿಯರ್ ವೆಪನ್ಸ್ ಅನ್ನುವಂತ ಒಂದು ಒಪ್ಪಂದ ಬರುತ್ತೆ. ಓಕೆ, ಇದು ಲೀಗಲಿ ಬೈಂಡಿಂಗ್ ಆಗುತ್ತೆ. ಇದಕ್ಕೆ ಯಾರು ಸಹಿ ಆಗ್ತಾರೋ ಅವರು ರೂಲ್ಸ್ ಗಳನ್ನ ಕಡ್ಡಾಯವಾಗಿ ಫಾಲೋ ಮಾಡಲೇಬೇಕಾಗತ್ತೆ. ಯುನೈಟೆಡ್ ನೇಷನ್ಸ್ ಟ್ರೀಟಿ ಅಡಾಪ್ಟೆಡ್ ಇನ್ ಜುಲೈ 2017, 2017ರಲ್ಲಿ ಇದನ್ನ ಜಾರಿಗೆ ತರಲಾಗಿದೆ. ಓಕೆ, ನೆಕ್ಸ್ಟ್, ಇಂಡಿಯಾ ಡಿಡ್ ನಾಟ್ ಸೈನ್, ಭಾರತ ಇದಕ್ಕೂ ಕೂಡ ಸಹಿ ಮಾಡಿಲ್ಲ. ಕಾನ್ಸೆಪ್ಟ್ ಆಫ್ ನ್ಯೂಕ್ಲಿಯರ್ ವೆಪನ್ ಫ್ರೀ ಝೋನ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಇದು ಇಟ್ ಈಸ್ ಅ ರೀಜನಲ್ ಅಪ್ರೋಚ್ ಟು ಸ್ಟ್ರೆಂಥನಿಂಗ್ ಗ್ಲೋಬಲ್ ನ್ಯೂಕ್ಲಿಯರ್ ನಾನ್ ಪ್ರಾಲಿಫರೇಷನ್ ಅಂಡ್ ಡಿಸ್ಆರ್ಮಮೆಂಟ್ ನಾರ್ಮ್ಸ್. ಓಕೆ, ಇದೇನ್ ಮಾಡತ್ತಂತಂದ್ರೆ ಪ್ರಾದೇಶಿಕವಾಗಿ ನ್ಯೂಕ್ಲಿಯರ್ ವೆಪನ್ಗಳಿರುತ್ತಲ್ಲ ಅವುಗಳನ್ನ ಏನ್ ಮಾಡೋದು, ಡಿಸ್ಆರ್ಮಮೆಂಟ್, ಅವುಗಳ ಸಂಖ್ಯೆಯನ್ನು ಕಡಿಮೆ ಮಾಡಲು ಪ್ರಯತ್ನ ಪಡುವಂತ ಒಂದು ಯೋಜನೆ ಆಗಿದೆ. ನೆಕ್ಸ್ಟ್, NSG ಅನ್ನುವಂತ ಒಂದು ಗ್ರೂಪ್ ಬರುತ್ತೆ. ಭಾರತ ಇದನ್ನ ಸೇರಿಲ್ಲ, ಸೇರೋಕೆ ಪ್ರಯತ್ನ ಪಡ್ತಾ ಇದೆ, ಆದ್ರೆ ಚೀನಾ ಅದಕ್ಕೆ ಅಡ್ಡಗಾಲ ಹಾಕ್ತಾ ಇದೆ. ಚೀನಾ ಏನ್ ಹೇಳುತ್ತೆ ಅಂತ ಅಂದ್ರೆ ಭಾರತ
NSGಗೆ ಹೋಗೋಕೆ ಪ್ರಯತ್ನ ಪಡ್ತಾ ಇರುತ್ತೆ ಈ ಒಂದು ಗ್ರೂಪ್ಗೆ, ಈ ಒಂದು ಸಂಘಟನೆಗೆ. ಚೀನಾ ಏನ್ ಹೇಳುತ್ತಂತ ಅಂದ್ರೆ ಭಾರತಕ್ಕೆ ನೀವು ಪರ್ಮಿಷನ್ ಕೊಟ್ರೆ ಇದನ್ನ ಸೇರ್ಕೊಳ್ಳೋಕೆ ಪಾಕಿಸ್ತಾನಕ್ಕೂ ಕೊಡಿ ಅಂತ ಹೇಳುತ್ತೆ. ಯಾಕೆ NSG ಇಂದ ಏನ್ ಅನುಕೂಲ ಆಗುತ್ತೆ ಈಗ ಹೇಳ್ತೀನಿ ನೋಡಿ. ನ್ಯೂಕ್ಲಿಯರ್ ಸಪ್ಲೈಯರ್ಸ್ ಗ್ರೂಪ್ಸ್ ಅಂತ ಬರುತ್ತೆ. 1974ರಲ್ಲಿ ಇದು ಜಾರಿಗೆ ಬಂದಿದೆ. ಯಾವಾಗ ಅಂತ ಅಂದ್ರೆ ಇಂಡಿಯಾ ನ್ಯೂಕ್ಲಿಯರ್ ಟೆಸ್ಟ್ ಮಾಡ್ತು 1970ರ ದಶಕದಲ್ಲಿ. ಆಗ ಇಂದಿರಾ ಗಾಂಧಿ ಅವರಿದ್ರು. ಓಕೆ, ಸೊ ನಮ್ ದೇಶ ಆಗ್ಲೇ ಅಷ್ಟು ಸ್ಪೀಡ್ ಇತ್ತು. ನಮ್ ದೇಶ 2014ರಿಂದ ಬೆಳೆದಿದೆ ಅಂತ ಕೆಲವೊಬ್ರು ತಿಳ್ಕೊಂಡಿದ್ದಾರೆ. ತಪ್ಪದು. 1970ರಲ್ಲೇ ನಾವು ನ್ಯೂಕ್ಲಿಯರ್ ಟೆಸ್ಟ್ ಅನ್ನ ಮಾಡಿದ್ವಿ. ಆಪರೇಷನ್ ಸ್ಮೈಲಿಂಗ್ ಬುದ್ಧ ಅಂತ ಹೆಸರಿಟ್ಟಿದ್ರು ಅದಕ್ಕೆ 1974ರಲ್ಲಿ. ಸೊ ಅದರ ನಂತರ ಈ ಒಂದು ನ್ಯೂಕ್ಲಿಯರ್ ಸಪ್ಲೈಯರ್ ಗ್ರೂಪ್ ಅನ್ನುವಂತ ಒಂದು ಸಂಘಟನೆಯನ್ನ ಜಗತ್ತಿನಲ್ಲಿರುವಂತ ಬೇರೆ ಬೇರೆ ದೇಶಗಳು ಸೇರ್ಕೊಂಡು ಮಾಡ್ಕೊಂಡು ಇದೇನ್ ಮಾಡತ್ತೆ ಅಂತ ಅಂದ್ರೆ ಇದರ ಗುರಿ ಏನು ಅಂತ ನಾವು ನೋಡಿದಾಗ ಇಟ್ ಪ್ರಿವೆಂಟ್ ನ್ಯೂಕ್ಲಿಯರ್ ಎಕ್ಸ್ಪೋರ್ಟ್ಸ್ ಫ್ರಮ್ ಕಮರ್ಷಿಯಲ್ ಅಂಡ್ ಪೀಸ್ಫುಲ್ ಪರ್ಪೋಸಸ್ ಫ್ರಮ್ ಬೀಯಿಂಗ್ ಯೂಸ್ ಟು ಮೇಕ್ ನ್ಯೂಕ್ಲಿಯರ್ ವೆಪನ್. ಓಕೆ, ಅಂದ್ರೆ ಈಗ ಅಣ್ವಸ್ತ್ರ ಬೇಕಾಗುತ್ತೆ ಅಥವಾ ಅಣುಶಕ್ತಿ ಬೇಕಾಗುತ್ತೆ ನಮ್ಗೆ. ಎದಕ್ ಬೇಕಾಗುತ್ತೆ? ವಿದ್ಯುತ್ ಉತ್ಪಾದನೆ ಮಾಡೋಕೆ ಕೂಡ ಬೇಕಾಗುತ್ತೆ ನಮಗೆ ಕೆಲವೊಂದ್ಸಾರಿ, ಹೌದಲ್ವಾ? ಸೊ ಹಾಗಾಗಿ ಈ ಅಣು ವಸ್ತ್ರವನ್ನ ಸಪ್ಲೈ ಮಾಡೋದು ಬೇರೆ ಬೇರೆ ದೇಶಗಳಿಗೆ, ಈ ಟೀಮ್ ನಲ್ಲಿ ಯಾರ್ಯಾರು ದೇಶಗಳು ಇರ್ತಾರೆ ನೋಡಿ ಅವರಿಗೆಲ್ಲ ಅನುಕೂಲ ಆಗುತ್ತೆ. ಭಾರತ ಅದರಲ್ಲಿ ಇಲ್ಲ. ಸೊ ನಮಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ, ನಾವು ಸೇರೋಕ್ ಪ್ರಯತ್ನ ಪಡ್ತಾ ಇದೀವಿ. ಬಟ್ ಚೀನಾ ನಮಗೆ ತುಂಬಾ ತೊಂದರೆ ಕೊಡ್ತಾ ಇದೆ. ಓಕೆ, ಸೊ ಇಷ್ಟು ನಿಮ್ಗೆ ಗೊತ್ತಿರಲಿ. ಹಾಗೇನೆ ಮತ್ತೆ ಕೆಲವೊಂದು ಟ್ರೀಟಿಗಳು ಬರುತ್ತೆ. ಪ್ರಿಲಿಮ್ಸ್ ಅಲ್ಲಿ ಕೇಳ್ತಾರೆ. ನಾನು ಯಾಕೆ ಇದನ್ನ ಇಷ್ಟು ಸ್ಲೋ ಆಗಿ ಹೇಳ್ತಾ ಇದ್ದೀನಿ ಅಂದ್ರೆ ಪ್ರಿಲಿಮ್ಸ್ ಅಲ್ಲಿ ಕೇಳ್ತಾರೆ ಇವ್ರುಗಳ ಬಗ್ಗೆ. ಕೇಳಿದ್ರು ಒಂದ್ಸಾರಿ ಹಿಂದೆ ಯಾವ್ಯಾವ್ದ್ರಲ್ಲಿ ಭಾರತ ಇದೆ, ಯಾವ್ದ್ರಲ್ಲಿ ಭಾರತ ಇಲ್ಲ, ಅಥವಾ ಯಾವ್ದಕ್ಕೆ ಭಾರತ ಸಹಿ ಹಾಕಿದೆ, ಯಾವ್ದಕ್ಕೆ ಸಹಿ ಹಾಕಿಲ್ಲ. ಓಕೆ, MTCR ಅನ್ನುವಂತ ಒಂದು ಗ್ರೂಪ್ ಇದೆ, ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರೆಜಿಮ್ ಅಂತ. ಭಾರತ ಇದರ ಸದಸ್ಯ ಇದೆ, ಹೌದು. ಔಟರ್ ಸ್ಪೇಸ್ ಟ್ರೀಟಿ ಅನ್ನುವಂತ ಒಂದು ಒಪ್ಪಂದ ಇದೆ, ಭಾರತ ಅದಕ್ಕೂ ಕೂಡ ಸಹಿ ಹಾಕಿದೆ, ಕರೆಕ್ಟ್. ಇದು ಕೂಡ NSG ಅಲ್ಲಿ ಭಾರತ ಇಲ್ಲ, ಇಷ್ಟು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಫಿಸೈಲ್ ಮಟೀರಿಯಲ್ ಕಟ್ ಆಫ್ ಟ್ರೀಟಿ ಅನ್ನುವಂತ ಒಂದು ಟ್ರೀಟಿ ಇದೆ. ಸೊ ಇದ್ರ ಬಗ್ಗೆ ಏನು ಅಷ್ಟೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲ ಇಲ್ಲಿ, ಸರಿನಾ? ಫಿಲಿಮ್ಸ್ಗೆ ಏನೇನ್ ಬೇಕು ಅಷ್ಟು ಹೇಳ್ತಾ ಇದ್ದೀನಿ, ನೀವು ಕ್ಲಾಸ್ ಕೇಳ್ತಾ ಚೆನ್ನಾಗಿ ರಿವಿಷನ್ ಮಾಡ್ಕೊಂಡು ಹೋಗಿ. ಸ್ಪೇಸ್ ವಾರ್ಫೇರ್ ಅಂತ ಬಂದಿದೆ ಇಲ್ಲಿ. ಅಂದ್ರೆ ಚೀನಾ ಹ್ಯಾಸ್ ರಿಪೋರ್ಟೆಡ್ಲಿ ಎಸ್ಟಾಬ್ಲಿಷ್ಡ್ ವರ್ಲ್ಡ್ ಫಸ್ಟ್ ನಿಯರ್ ಸ್ಪೇಸ್ ಕಮಾಂಡ್ ಇಕ್ವಿಪ್ಡ್ ವಿತ್ ಪವರ್ಫುಲ್ ಹೈಪರ್ಸಾನಿಕ್ ವೆಪನ್ಸ್. ಓಕೆ, ಅಂದ್ರೆ ಈ ಆಕಾಶದಲ್ಲಿ ಯುದ್ಧ ಮಾಡುವಂಥದ್ದು ಮೀನ್ಸ್ ಟಾಪಿಕ್ ಇದೆ, ಅದು ಪ್ರಿಲಿಮ್ಸ್ ಬಗ್ಗೆ ಏನಿಲ್ಲ. ನೆಕ್ಸ್ಟ್, ನ್ಯೂಸ್ ಇನ್ ಶಾರ್ಟ್ಸ್ ಅಂತ ಬಂದ್ರೆ ರೆಡ್ ಸಿ ಬಗ್ಗೆ ಕೊಟ್ಟಿದ್ದಾರೆ ಇಲ್ಲಿ. ರೆಡ್ ಸಿ ಎಲ್ಲಿ ಬರುತ್ತೆ ಒಂದ್ಸಾರಿ ಮ್ಯಾಪ್ ನಲ್ಲಿ ನೋಡ್ಕೊಳ್ಳಿ. ಹೌತಿ ರೆಬೆಲ್ ಅನ್ನುವಂತ ಒಂದು ಉಗ್ರ ಸಂಘಟನೆಯವರು ಅಲ್ಲಿ ಏನ್ ಮಾಡಿದ್ದಾರೆ, ಒಂದು ಹಡಗನ್ನ ಹೈಜಾಕ್ ಮಾಡ್ಕೊಂಡಿದ್ದಾರೆ. ರೆಡ್ ಸಿ ಎಲ್ಲಿ ಬರುತ್ತೆ ಅಂತ ಅಂದ್ರೆ ಸುಯೇಜ್ ಕ್ಯಾನಲ್ ಇದೆ ಅಲ್ಲ, ಅಲ್ಲಿ ನೀವೆಲ್ಲ ನೋಡ್ಕೊಳ್ಳಿದ್ರೆ ನಮ್ ಬಾಬ್ ಎಲ್ ಮಹನದ್ ಸ್ಟ್ರೈಟ್ ಅಂತ ಹೇಳಿ, ಗಲ್ಫ್ ಆಫ್ ಎಡೆನ್ ಅಂತ ಬರುತ್ತೆ, ಅರೇಬಿಯನ್ ಸಿ. ಇವನ್ನೆಲ್ಲ ನೀವು ಇವತ್ತು ಗೂಗಲ್ ನಲ್ಲಿ ಸರ್ಚ್ ಮಾಡಿ ಎಲ್ಲೆಲ್ಲಿ ಬರುತ್ತೆ ಅಂತ ನೋಡ್ಕೊಳ್ಳಿ. ಫಿಲಿಮ್ಸ್ ಅಲ್ಲಿ ಈ ಪ್ಲೇಸ್ ಗಳನ್ನ ಕೇಳ್ತಾರೆ ಅಷ್ಟೇ, ಮತ್ತೇನಿಲ್ಲ ಜಾಸ್ತಿ ಇಂಪಾರ್ಟೆನ್ಸ್ ಅದರಲ್ಲಿ. ನೆಕ್ಸ್ಟ್, ಪ್ರಿಸನರ್ಸ್ ಡಿಲೆಮಾ ಅಂತ ಬರುತ್ತೆ. ಈ ಪ್ರಿಸನರ್ಸ್ ಡಿಲೆಮಾ ಅಂತ ಅಂದ್ರೆ ಏನು ಅಂತ ಕೇಳ್ತಾರೆ ಫಿಲಿಮ್ಸ್ ನಲ್ಲಿ. ರೀಸೆಂಟ್ಲಿ ಸೀನ್ ಇನ್ ನ್ಯೂಸ್ ಅಂತ ಕೇಳ್ತಾರೆ. ಇದು ಏನಂತ ಅಂದ್ರೆ ಈಗ ಒಂದ್ ಕೆಲಸ ಮಾಡೋದಿರುತ್ತೆ. ಓಕೆ, ಒಂದ್ ಕೆಲಸ ಮಾಡೋದಿರುತ್ತೆ, ಅದಕ್ಕೆ ಒಂದು 3-4 ಜನ ಇದಾರೆ ಅನ್ಕೊಳ್ಳೋಣ. ಎ ಅನ್ನುವಂತ ವ್ಯಕ್ತಿ, B, C, D ಅನ್ನುವಂಥವನು. ಈ ಅನ್ನುವಂಥವನು ತನ್ನ ಸ್ವಾರ್ಥಕ್ಕಾಗಿ ಕೆಲಸ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದ್ರೆ, ಬಿ ಅನ್ನುವಂಥವನು ಕೂಡ ಹಾಗೆ ಸ್ಟಾರ್ಟ್ ಮಾಡಿದ್ರೆ, ಈ ಸಿ ಅನ್ನೋನು, ಡಿ ಅನ್ನೋನು, ಇವರೆಲ್ಲರೂ ಕೂಡ ತಮ್ಮ ತಮ್ಮ ಸ್ವಾರ್ಥಕ್ಕೆ ಕೆಲಸ ಮಾಡೋಕ್ ಸ್ಟಾರ್ಟ್ ಮಾಡಿದಾಗ ಇವರು ಗ್ರೂಪ್ ನಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ ಈ ವರ್ಕ್ ಅನ್ನೋದು ಏನಿರುತ್ತಲ್ಲ ಇದು ಸಕ್ಸಸ್ಫುಲ್ ಆಗೋದಿಲ್ಲ. ಓಕೆ, ಸೊ ನಾವು ಸ್ವಾರ್ಥಕ್ಕೆ ಕೆಲಸ ಮಾಡ್ಕೊಳ್ಬೇಕಾ ಅಥವಾ ನಾವು ಸಹಕಾರಯುತವಾಗಿ ನಮ್ಮ ಗುಂಪಿಗೆ ಕೆಲಸ ಮಾಡ್ಬೇಕು ಅನ್ನೋದೇನಿದೆಯಲ್ಲ ಅದೇ ಪ್ರಿಸನರ್ಸ್ ಡಿಲೆಮಾ ಅಂತ ಕರಿತೀವಿ. ಓಕೆ, ಸೊ ಹಾಗಾಗಿ ಯಾವಾಗ ನಮಗೆ ಚೆನ್ನಾಗಿ ಪ್ರಾಡಕ್ಟ್ ಬರುತ್ತೆ ಅಂತ ಅಂದ್ರೆ ನಾವು ಗುಂಪಿನಲ್ಲಿ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ರೆ ಮಾತ್ರ ನಮಗೆ ಸಕ್ಸಸ್ ಸಿಗುತ್ತೆ ಅನ್ನೋದನ್ನ ನಾವು ನೆನ್ಪಿಟ್ಕೊಳ್ಬೇಕು. ನೆಕ್ಸ್ಟ್, ಎನ್ವೈರನ್ಮೆಂಟ್ ಬಗ್ಗೆ ಇದೆ. ಏರ್ ಪೊಲ್ಯೂಷನ್ ಇನ್ ಅರ್ಬನ್ ಇಂಡಿಯಾ. ದೆಹಲಿ, ಮುಂಬೈ, ಕಲ್ಕತ್ತಾ ಇವೆಲ್ಲವೂ ಕೂಡ ಪೊಲ್ಯೂಷನ್ ಜಾಸ್ತಿ ಆಗಿರುವಂತ ನಗರಗಳಾಗಿವೆ. ಯಾಕೆ? ಕಾರಣ ಏನು? ಕೋಲ್ಡ್ ಏರ್ ಬರ್ತಾ ಇದೆ ಅಲ್ಲಿ. ಹಾಗೇನೆ ಡ್ರೈ ಅಂಡ್ ಸ್ಟಿಲ್ ಏರ್ ಡ್ಯೂರಿಂಗ್ ವಿಂಟರ್ ಈ ಚಳಿಗಾಲದಲ್ಲಿ ಒಣ ಗಾಳಿ ಬರುವಂತದ್ದು. ಟೆಂಪರೇಚರ್ ಇನ್ವರ್ಷನ್ ಆಗ್ತಾ ಇರುತ್ತೆ, ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಸ್ಟಬಲ್ ಬರ್ನಿಂಗ್, ಆ ಕಡೆ ಹರಿಯಾಣದಲ್ಲೆಲ್ಲ ಏನ್ ಮಾಡ್ತಾ ಇರ್ತಾರಂತ ಅಂದ್ರೆ ಅವರು ಕೂಳೆಯನ್ನ ಸುಡ್ತಾರೆ. ಭತ್ತ ಬೆಳೆದಿರ್ತಾರೆ, ಗೋಧಿ ಬೆಳೆದಿರ್ತಾರೆ, ಅದರ ರೆಸಿಡಿ ಉಳಿದಿರುತ್ತಲ್ಲ, ಕೂಳೆ ಅಂತ ಕರಿತೀವಿ ಅದನ್ನ. ಸೊ ಅದನ್ನ ಸುಡ್ತಾರೆ ಅವರು, ಸ್ಟಬಲ್ ಬರ್ನಿಂಗ್ ಅಂತ ಕರಿತೀವಿ ಅದನ್ನ. ಓಕೆ, ಇಲ್ಲಿದೆ ನೋಡಿ, ಸ್ಟಬಲ್ ಬರ್ನಿಂಗ್ ಅಂತ ಹೇಳಿ. ಅದರಿಂದ ಏನೇನು ಹೊರ ಬರುತ್ತೆ ಅಂತ ಪ್ರಿಲಿಮ್ಸ್ ಅಲ್ಲಿ ಕೇಳ್ತಾರೆ. ಸ್ಟಬಲ್ ಬರ್ನಿಂಗ್ ನಿಂದ ಯಾವ್ಯಾವ್ದು ಬರುತ್ತೆ? ಮೊದಲನೇದಾಗಿ
ಪಾರ್ಟಿಕ್ಯುಲೇಟ್ ಮ್ಯಾಟರ್ ಬರುತ್ತೆ. ಪಾರ್ಟಿಕ್ಯುಲರ್ ಮ್ಯಾಟೀರಿಯಲ್ ಅಂತ ಏನು, ಅವೇ ಈ ಕಣಗಳು ಎಲ್ಲ ಬರುತ್ತಲ್ಲ, ಅದು ಕಾರ್ಬನ್ ಮೊನಾಕ್ಸೈಡ್ ಬರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ, ಆಶ್ ಬರುತ್ತೆ, ಬೂದಿ ಬರುತ್ತೆ, ಸಲ್ಫರ್ ಡೈಆಕ್ಸೈಡ್ ಕೂಡ ಬರುತ್ತೆ, ಮೀಥೇನ್ ಕೂಡ ಹೊರಗಡೆ ಬರುತ್ತೆ, ಹಾಗೇನೆ ಪಾಲಿಸೈಕ್ಲಿಕ್ ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಕೂಡ ಬರುತ್ತೆ, ಆಮೇಲೆ ವೋಲ್ಟೈಲ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಕೂಡ ಬರುತ್ತೆ. ಇವೆಲ್ಲವೂ ಕೂಡ ಸ್ಟಬಲ್ ಬರ್ನಿಂಗ್ ನಿಂದ ಹೊರಗಡೆ ಬರುತ್ತೆ. ವೋಲ್ಟೈಲ್ ಅಂತ ಆದ್ರೆ ಗಾಳಿಯಲ್ಲಿ ತೇಲಿ ಹೋಗುವಂಥದ್ದು, ಕರಗುವಂಥದ್ದು, ಆ ರೀತಿ. ಮತ್ತೆ ಪದೇ ಪದೇ ಸ್ಟಬಲ್ ಬರ್ನ್ ಮಾಡೋದ್ರಿಂದ ಮಣ್ಣು ಕೂಡ ಏನಾಗುತ್ತೆ, ಹಾನಿಗೊಳಗಾಗುತ್ತೆ, ಕ್ವಾಲಿಟಿ ಉಳಿಯೋದಿಲ್ಲ ಅದರಲ್ಲಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆನಾ. ನೆಕ್ಸ್ಟ್ ಕ್ಲೌಡ್ ಸೀಡಿಂಗ್ ಅಂತ ಬರುತ್ತೆ, ಕನ್ನಡದಲ್ಲಿ ಮೋಡ ಬಿತ್ತನೆ ಅಂತ ಕರಿತೀವಿ ನಾವು ಇದನ್ನ. ದೆಹಲಿಯಲ್ಲಿ ಏರ್ ಪೊಲ್ಯೂಷನ್ ಕಡಿಮೆ ಮಾಡೋಕೆ ಕ್ಲೌಡ್ ಸೀಡಿಂಗ್ ಮಾಡೋಣ ಅಂತ ಕೆಲವೊಬ್ರು ವಿಜ್ಞಾನಿಗಳು ಹೇಳ್ತಾ ಇದ್ರು. ಅಂದ್ರೆ ಕ್ಲೌಡ್ ಸೀಡ್ ಮಾಡಿದ್ರೆ ಮಳೆ ಬರುತ್ತೆ, ಮಳೆ ಬಂದ್ರೆ ಏನಾಗುತ್ತೆ, ಒಂದ್ ಸ್ವಲ್ಪ ಏರ್ ಪೊಲ್ಯೂಷನ್ ಕಮ್ಮಿ ಆಗುತ್ತೆ ಅನ್ನೋದು ಅವರ ವಿಚಾರಧಾರೆ ಆಗಿತ್ತು. ಸಿಲ್ವರ್ ಅಯೋಡೈಡ್ ಅನ್ನ ಯೂಸ್ ಮಾಡ್ತಾರೆ ಅದರಲ್ಲಿ, ಹೌದಲ್ವಾ. ಸೊ ಇಲ್ಲಿದೆ ನೋಡಿ ಯಾವ ಮೆಥಡ್ ಇದೆ ಅಂದ್ರೆ, ಮೊದಲೇದಾಗಿ ಸಿಲ್ವರ್ ಅಯೋಡೈಡ್ ಅನ್ನ ತಗೊಳ್ತಾರೆ. ಓಕೆ, ಸೊ ಅದನ್ನ ತಗೊಂಡು ವಿಮಾನದಲ್ಲಿ ಹೋಗಿ ಟಾರ್ಗೆಟ್ ಮಾಡಿ ಆ ಮೋಡ್ಗಳಲ್ಲಿ ಇರುತ್ತೋ ಅಲ್ಲಿ ಅದನ್ನ ಚೆಲ್ತಾರೆ ಸಿಲ್ವರ್ ಅಯೋಡೈಡ್ ಅನ್ನ. ಸೊ ಅದರಿಂದ ಕ್ರಿಸ್ಟಲ್ಗಳ ಫಾರ್ಮ್ ಆಗುತ್ತೆ ಈ ಮಂಜು ಗಡ್ಡೆದು. ಸೊ ಬರ್ತಾ ಬರ್ತಾವು ಮಳೆಯಾಗಿ ಬೀಳುತ್ತೆ, ಆ ರೀತಿ ಕೆಲಸ ನಡೆಯುತ್ತದೆ. ಸ್ನೋ ಪ್ಯಾಕ್ ಅನ್ನುವಂತ ಒಂದು ವರ್ಡ್ ಬರುತ್ತೆ. ಸ್ನೋ ಪ್ಯಾಕ್ ಅಂತ ಅಂದ್ರೆ is the snow on the ground in mountainous areas that persist until the arrival of warmer weather. Melting snowpack is an important source of water in many areas. Snowpack ಅಂದ್ರೆ ಏನಿಲ್ಲ, ಈಗ ಮಂಜು ಬಿದ್ದು 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 ಐಸ್ ಆಗಿರತ್ತಲ್ಲ, ಅದನ್ನೇ ಸ್ನೋ ಪ್ಯಾಕ್ ಅಂತ ಕರೀತಾರೆ, ಮತ್ತೇನಿಲ್ಲ. ನೆಕ್ಸ್ಟ್ ಯುನೈಟೆಡ್ ಫೋರಮ್ಸ್ ಫಾರಮ್ ಆನ್ ಫಾರೆಸ್ಟ್ ಅಂತ ಇದೆ, ಏನ್ ಇಂಪಾರ್ಟೆಂಟ್ ಇಲ್ಲ ಅಂತದ್ದು. ಕ್ಲೈಮೆಟಿಕ್ ಚೇಂಜ್ ಅಂಡ್ ಚಿಲ್ಡ್ರನ್ ಅನ್ನುವಂತ ಒಂದು ಪಾಯಿಂಟ್ ಬಂದಿದೆ. ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ ಫಂಡ್ ಅನ್ನುವಂತ ಒಂದು ಸಂಸ್ಥೆ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಬೇಕು. ಯುನಿಸೆಫ್ ಅಂತ ಕರಿತೀವಿ. 1946ರಲ್ಲಿ ಅದು ಆರಂಭ ಆಗಿತ್ತು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಬರುತ್ತೆ, ಗ್ರೀನ್ ಬಿಲ್ಡಿಂಗ್ಸ್ ಅಂತ ಹೇಳಿ. ಸೊ ಇಂಡಿಯನ್ ಗ್ರೀನ್ ಬಿಲ್ಡಿಂಗ್ ಕಾಂಗ್ರೆಸ್ ಅನ್ನುವಂಥದ್ದು ಒಂದು ಮೀಟಿಂಗ್ ನಡೆದಿತ್ತು ಚೆನ್ನೈನಲ್ಲಿ ಇತ್ತೀಚೆಗೆ. ಏನಿದು ಇಂಡಿಯನ್ ಗ್ರೀನ್ ಬಿಲ್ಡಿಂಗ್ ಕಾಂಗ್ರೆಸ್ ಅನ್ನುವಂಥದ್ದು? ಇದೊಂದು ಸಂಸ್ಥೆ 2001ರಲ್ಲಿ ಆರಂಭ ಆಗಿದೆ. ಓಕೆ, ಗ್ರೀನ್ ಬಿಲ್ಡಿಂಗ್ ಗಳಿಗೆ ಸರ್ಟಿಫಿಕೇಟ್ ಕೊಡುತ್ತೆ. ಓಕೆ, ಗ್ರೀನ್ ಬಿಲ್ಡಿಂಗ್ ಅಂತ ಅಂದ್ರೆ ಏನ್ ಹಾಗಾದ್ರೆ? ಗ್ರೀನ್ ಬಿಲ್ಡಿಂಗ್ ಅಂತ ಅಂದ್ರೆ ನೋಡಿ, ಎನರ್ಜಿ ಎಫಿಷಿಯಂಟ್ ಬಿಲ್ಡಿಂಗ್ಸ್ ಯೂಸ್ ಲೆಸ್ ಎನರ್ಜಿ ಟು ಹೀಟ್, ಕೂಲ್ ಅಂಡ್ ರನ್ ಅಪ್ಲಯನ್ಸಸ್ ಎಟ್ಸೆಟ್ರಾ. ಕೆಲವೊಂದು ಬಿಲ್ಡಿಂಗ್ ಗಳಿರುತ್ತೆ ಎನರ್ಜಿ ಎಫಿಷಿಯಂಟ್, ಅವರು ಕಡಿಮೆ ಎನರ್ಜಿನ ಯೂಸ್ ಮಾಡ್ತಾರೆ, ಚೆನ್ನಾಗಿ ಕಡಿಮೆ ವಿದ್ಯುತ್ತನ್ನ ಬಳಸ್ತಾರೆ ಅವರು. ಗ್ರೀನ್ ಬಿಲ್ಡಿಂಗ್ ಅಂದ್ರೆ ಏನು ಅದರ ಅರ್ಥ? ಸೊ ಇಲ್ಲಿ ಎನರ್ಜಿ ಎಫಿಷಿಯನ್ಸಿ ಕೂಡ ಇರುತ್ತೆ, ಅಂದ್ರೆ ವಿದ್ಯುತ್ತನ್ನ ಕಡಿಮೆ ಬಳಕೆ ಮಾಡ್ತಾರೆ. ಇನ್ಕಾರ್ಪೊರೇಟಿಂಗ್ ವಾಟರ್ ಇನ್ ಎಫಿಷಿಯನ್ಸಿ, ವೇಸ್ಟ್ ಮ್ಯಾನೇಜ್ಮೆಂಟ್ ಇರುತ್ತೆ, ಅಂಡ್ ಎಕೋ ಫ್ರೆಂಡ್ಲಿ ಕನ್ಸ್ಟ್ರಕ್ಷನ್ ಮಟೀರಿಯಲ್ ಅನ್ನು ಯೂಸ್ ಮಾಡಿರ್ತಾರೆ. ಅಂದ್ರೆ ಪರಿಸರಕ್ಕೆ ಅನುಕೂಲವಾಗುವಂತ ಮಟೀರಿಯಲ್ ಗಳನ್ನ ಯೂಸ್ ಮಾಡಿದ್ರೆ ಅದನ್ನ ಗ್ರೀನ್ ಬಿಲ್ಡಿಂಗ್ ಅಂತ ಕರೀತಾರೆ. ಮತ್ತು ನೆಟ್ ಜೀರೋ ಕಾರ್ಬನ್ ಬಿಲ್ಡಿಂಗ್ಸ್ ಅಂತ ಕೆಲವೊಂದು ಬರುತ್ತೆ. ಓಕೆ, ಇವುಗಳನ್ನ ಏನ್ ಮಾಡ್ತಾರೆ ಇಲ್ಲಿ, ಎನರ್ಜಿಯನ್ನ ಕಡಿಮೆ ಬಳಸ್ತಾರೆ, ಇಲ್ಲಿ ರಿನ್ಯೂಯಬಲ್ ಎನರ್ಜಿ ಸೋರ್ಸ್ ಗಳನ್ನ ಬಳಸ್ತಾರೆ, ಕಾರ್ಬನ್ ನ ಎಮಿಷನ್ ಮಾಡೋದಿಲ್ಲ ಆ ಬಿಲ್ಡಿಂಗ್ ಗಳು, ಆ ರೀತಿ. ನೆಕ್ಸ್ಟ್ ನ್ಯಾಷನಲ್ ಎಫಿಷಿಯನ್ಸಿ ಕುಕಿಂಗ್ ಪ್ರೋಗ್ರಾಮ್ ಅನ್ನುವಂಥದ್ದು ಇದೆ, ಅಷ್ಟೊಂದು ಇಂಪಾರ್ಟೆಂಟ್ ನನಗೆ ಅನ್ಸಿಲ್ಲ ಅದು. ನೆಕ್ಸ್ಟ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಬರುತ್ತೆ, ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು. ಇದ್ರ ಬಗ್ಗೆ ಪ್ರಶ್ನೆನ ಕೇಳ್ತಾರೆ, ಹೇಳ್ತೀನಿ ನಾನು. ನೋಡಿ, ಜಗತ್ತಿನಲ್ಲಿ ಅತಿ ಹೆಚ್ಚು ಆರ್ಗ್ಯಾನಿಕ್ ಫಾರ್ಮರ್ಗಳು ನಮ್ಮ ದೇಶದಲ್ಲೇ ಇದ್ದಾರೆ. ಓಕೆ, ಹಾಗಾದ್ರೆ ಏನದು ಆರ್ಗ್ಯಾನಿಕ್ ಫಾರ್ಮಿಂಗ್? ನಾನೀಗ ತಿಳಿಸ್ಕೊಡ್ತೀನಿ, ಗಮನ ಇಟ್ಕೊಂಡು ನೋಡಿ, ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಇದೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಒಂದು ಬರುತ್ತೆ, ನ್ಯಾಚುರಲ್ ಫಾರ್ಮಿಂಗ್ ಅಂತ ಒಂದು ಬರುತ್ತೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಅಂದ್ರೆ ಪರ್ಮಿಟ್ಸ್ ಯೂಸ್ ಆಫ್ ಫಾರ್ಮ್ ಆರ್ಗ್ಯಾನಿಕ್ ಅಂಡ್ ಬಯೋಲಾಜಿಕಲ್ ಇನ್ಪುಟ್ಸ್ ಲೈಕ್ ಕಾಂಪೋಸ್ಟ್, ವರ್ಮಿ ಕಾಂಪೋಸ್ಟ್ ಎಟ್ಸೆಟ್ರಾ. ಓಕೆ, ಸೊ ಈ ಒಂದು ಗೊಬ್ಬರವನ್ನ ಬಳಸೋಕೆ ಇಲ್ಲಿ ಪರ್ಮಿಷನ್ ಇರುತ್ತೆ. ನೋ ಎಕ್ಸ್ಟರ್ನಲ್ ಇನ್ಪುಟ್ಸ್ ಯೂಸ್ಡ್ ಫಾರ್ ಫಾರ್ಮ್ ಲ್ಯಾಂಡ್ಸ್, ಓನ್ಲಿ ಆನ್ ಫಾರ್ಮ್ ಬೇಸ್ಡ್ ಇನ್ಪುಟ್ಸ್ ಯೂಸ್ಡ್. ಓಕೆ, ಇಲ್ಲಿ ಗೊಬ್ಬರ ಬಳಸಬಹುದು ಆರ್ಗ್ಯಾನಿಕ್ ಫಾರ್ಮಿಂಗ್ ನಲ್ಲಿ. ಯಾವ ಗೊಬ್ಬರ? ಕಾಂಪೋಸ್ಟ್ ಗೊಬ್ಬರ, ಸಗಣಿ ಗೊಬ್ಬರ, ಇಂಥದ್ದನ್ನೆಲ್ಲ ಬಳಸಬಹುದು. ಎರೆಹುಳದ ಗೊಬ್ಬರ ಬಳಸಬಹುದು ಆರ್ಗ್ಯಾನಿಕ್ ನಲ್ಲಿ, ನ್ಯಾಚುರಲ್ ನಲ್ಲಿ ಬಳಸೋ ಹಾಗಿಲ್ಲ. ಒಂಚೂರು ಗೊಬ್ಬರನೇ ಹಾಕೋ ಹಾಗಿಲ್ಲ, ತನಗೆ ತಾನೇ ಬೆಳಿಬೇಕದು. ಅಲ್ಲಿ ಏನ್ ಹಿಂದೆ ಬೆಳೆದಿರ್ತಾರ ಅದರದ್ದೇನು ಕೂಳೆ ಉಳಿದಿರುತ್ತಲ್ಲ, ಕ್ವಾಡ್ವಿ ಅಂತ ಕರಿತೀವಿ ನಾವು ಉತ್ತರ ಕರ್ನಾಟಕದ ಕಡೆ, ಅದೇ ಕೊಳ್ತು ಅಲ್ಲಿ ಗೊಬ್ಬರ ಆಗ್ಬೇಕು ಹೊರತು ಹೊರಗಡೆಯಿಂದ ಏನು ಗೊಬ್ಬರ ಹಾಕೋದಿಲ್ಲ. ಅದನ್ನ ನ್ಯಾಚುರಲ್ ಫಾರ್ಮಿಂಗ್ ಅಂತ ಕರಿತಾರೆ ಅದನ್ನ. ಈಗ ನಾವೆಲ್ಲರೂ ಸಾಮಾನ್ಯವಾಗಿ ಏನ್ ಮಾಡ್ತಾ ಇದೀವಿ ಹೇಳಿ, ನಾವು ಮಾಡ್ತಾ ಇರೋದು ಕೆಮಿಕಲ್ ಫಾರ್ಮಿಂಗ್. ನಮ್ದು ನಾವು ಬರೀ ಕೆಮಿಕಲ್ ಗಳನ್ನ ಯೂಸ್ ಮಾಡ್ತೀವಲ್ವಾ. ಸೊ ಆರ್ಗ್ಯಾನಿಕ್ ನಲ್ಲಿ ಏನಿರುತ್ತೆ, ಸೊ ಈ ಒಂದು ಸಗಣಿ ಗೊಬ್ಬರ ಬಳಸ್ತಾರೆ. ಆರ್ಗ್ಯಾನಿಕ್ ನಲ್ಲಿ ಓಪನ್ ಫಾರ್ ಮೈಕ್ರೋ ನ್ಯೂಟ್ರಿಯೆಂಟ್ ಕರೆಕ್ಷನ್ ಥ್ರೂ ಯೂಸ್ ಆಫ್ ಮಿನರಲ್, ಕೆಲವೊಂದು ಮಿನರಲ್ ಗಳನ್ನು ಕೂಡ ಹಾಕ್ತಾರೆ ಇಲ್ಲಿ, ಖನಿಜಗಳನ್ನ. ಬಟ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಒಂದು ಬರುತ್ತೆ, ಅಲ್ಲಿ ಏನು ಹಾಕೋದಿಲ್ಲ. ನ್ಯಾಚುರಲ್, ನೀ ನಿಸರ್ಗದಲ್ಲಿ ಮರಗಳು ಹೇಗೆ ಬೆಳೆಯುತ್ತೋ ತಾನೇ ಬೆಳಿಬೇಕಿದು, ಆ ರೀತಿ. ಮತ್ತೆ ಪ್ಲಫಿಂಗು, ಸಾಯಿಲ್ ಟಿಲ್ಲಿಂಗು, ವೀಡಿಂಗ್ ಮೈಟ್ ಬಿ ಅಂಡರ್ಟೇಕನ್ ಇನ್ ಆರ್ಗ್ಯಾನಿಕ್ ಫಾರ್ಮ್. ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡುವಾಗ ಈ ನೇಗಿಲು ಹೂಳೋದು,
ಅಲ್ಲಿ ಮರಳಿರುತ್ತಲ್ಲ, ನೇಗಿಲಿನಿಂದ ಮರಳನ್ನ ಕೆಳಗಡೆ ಇರೋದನ್ನ ಮಣ್ಣನ್ನ ಮೇಲೆ ಮಾಡೋದು, ಮೇಲಿರೋದನ್ನ ಕೆಳಗಡೆ ಹಾಕೋದು, ಈ ರೀತಿಯೆಲ್ಲ ಮಾಡೋ ಪರ್ಮಿಷನ್ ಇರುತ್ತೆ. ಬಟ್ ನ್ಯಾಚುರಲ್ ಫಾರ್ಮಿಂಗ್ ನಲ್ಲಿ ಏನೂ ಮಾಡೋ ಹಾಗಿಲ್ಲ, ಸುಮ್ಮನೆ ಇರ್ಬೇಕಷ್ಟೇ ಬೆಳೀತಾ ಇರೋದು. ಅಲ್ಲಿ ಏನು ಟ್ರ್ಯಾಕ್ಟರ್ ಗಿಕ್ಟರ್ ಎಲ್ಲ ತಗೊಂಡು ಹೋಗೋ ಹಾಗಿಲ್ಲ. ಅರ್ಥ ಆಯ್ತಾ? ಇದು ಪ್ರಿಲಿಮ್ಸ್ ಅಲ್ಲಿ ಕೇಳ್ತಾರೆ ನೋಡಿ ಅದನ್ನ. ನೆಕ್ಸ್ಟ್ ಕ್ಲೈಮೇಟ್ ಈಕ್ವಾಲಿಟಿ ಅಂತ ಬರುತ್ತೆ. ಸೊ ಏನಿದು ಟಾಪಿಕ್, ನಾನು ಇಲ್ಲಿ ಇದೇನು ನಮ್ಗೆ ಪ್ರಿಲಿಮ್ಸ್ ಅಲ್ಲಿ ಕೇಳೋದಿಲ್ಲ, ಬಟ್ ಹೇಳ್ತಾ ಇದ್ದೀನಿ, ಗಮನ ಇಟ್ಕೊಂಡು ಕೇಳಿ. ಇತ್ತೀಚೆಗೆ ಜಗತ್ತಿನಲ್ಲಿ ಬಂಡವಾಳಶಾಹಿಗಳದ್ದು ದರ್ಬಾರ್ ತುಂಬಾ ಜೋರಾಗಿ ನಡೀತಾ ಇದೆ. ಯಾವ ಲೆವೆಲ್ಗೆ ನಡೀತಾ ಇದೆ ಅಂತ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಸೂಪರ್ ರಿಚ್ 1% ವರ್ ರೆಸ್ಪಾನ್ಸಿಬಲ್ ಫಾರ್ 16% ಆಫ್ ಗ್ಲೋಬಲ್ ಕಾರ್ಬನ್ ಎಮಿಷನ್. ಈ ಜಗತ್ತಿನಲ್ಲಿ 16% ಕಾರ್ಬನ್ ಡೈಆಕ್ಸೈಡ್ ಅನ್ನ ಯಾರು ಎಮಿಷನ್ ಮಾಡ್ತಾ ಇದಾರಂತ ಅಂದ್ರೆ, ಕಾರ್ಬನ್ ಡೈಆಕ್ಸೈಡ್ ಅಲ್ಲ, ಬರೀ ಕಾರ್ಬನ್ ಅನ್ನ 1% ಶ್ರೀಮಂತರು ನೋಡಿ ಎಷ್ಟು ಅವರಿಗೆ ಯೂಸ್ ಅಂಡ್ ಥ್ರೋ ಮಾಡ್ತಾ ಇದಾರೆ ಅವರು. ಅಂದ್ರೆ ಅವರಿಗೆ ವಸ್ತುಗಳ ಬೆಲೆನೆ ಗೊತ್ತಾಗ್ತಾ ಇಲ್ಲ, ತುಂಬಾ ಶ್ರೀಮಂತಿಕೆ ಬಂದಿರೋದ್ರಿಂದ. ಮತ್ತೆ ಇಕ್ವಿವ್ಯಾಲೆಂಟ್ ಟು ಎಮಿಷನ್ ಆಫ್ ದ ಪೋರೆಸ್ಟ್ 66% ಆಫ್ ಹ್ಯುಮ್ಯಾನಿಟಿ. ಅಂದ್ರೆ ಈ 66% ಜನ ಇದಾರಲ್ಲ ಭೂಮಿ ಮೇಲೆ, ಇವರು ಕೂಡ 16% ಅನ್ನ ಎಮಿಷನ್ ಮಾಡ್ತಾ ಇದ್ದಾರೆ. ಆಮೇಲೆ 1% ಇದಾರಲ್ಲ ಈ ಬಡವ ಜನರು, ಇವರು ಶ್ರೀಮಂತರು 1%, 16% ಅನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ನೋಡಿ. ಅಂದ್ರೆ ಇವರಿಗೆ ಪರಿಸರದ ಬಗ್ಗೆ ಜ್ಞಾನ ಇಲ್ಲ, ಅರಿವಿಲ್ಲ ಅನ್ನುವಂಥದ್ದನ್ನ ನಾವು ಇದ್ರ ಮುಖಾಂತರ ತಿಳಿದುಕೊಳ್ಬಹುದು. ಅಂದ್ರೆ ಬಂಡವಾಳಶಾಹಿಗಳ ದರ್ಬಾರ್ ಎಲ್ಲಾ ದೇಶದಲ್ಲಿ ನಡೀತಾ ಇದೆ, ಭಾರತದಲ್ಲಂತೂ ಅದು ಅತಿಯಾಗಿ ನಡೀತಾ ಇದೆ. ಸದ್ಯದಲ್ಲಿ ಒಂದು ಕ್ರಾಂತಿಯನ್ನು ನಾವು ಭಾರತದಲ್ಲಿ ನಿರೀಕ್ಷಿಸಬಹುದು. ಓಕೆ, ನೆಕ್ಸ್ಟ್, ದ ಎಮಿಷನ್ಸ್ ಆಫ್ ಸೂಪರ್ ರಿಚ್ 1% ಇನ್ 2019 ಆರ್ ಇನಫ್ ಟು ಕಾಸ್ 1.3 ಮಿಲಿಯನ್ ಡೆತ್ಸ್ ಡ್ಯೂ ಟು ಹೀಟ್. ಓಕೆ, ಏನ್ ಗೊತ್ತಾ ಇದು? 2019ರಲ್ಲಿ ಓಕೆ ಅತಿಯಾದ ಬಿಸಿಯಿಂದ, ಅತಿಯಾದ ಸೆಕೆಯಿಂದ ಸುಮಾರು 1.3 ಮಿಲಿಯನ್ 13 ಲಕ್ಷ ಜನ ಮರಣ ಹೊಂದಿದ್ದಾರೆ. ಅದಕ್ಕೆ ಇಂಡೈರೆಕ್ಟ್ ಆಗಿ ಈ 1% ಜನನೇ ಕಾರಣ ಅಂತ ನಾವು ಹೇಳ್ಬೋದಾಗಿದೆ. ಅರ್ಥ ಆಯ್ತಾ? ನಾನು ಯಾಕೆ ಹಾಗೆ ಹೇಳಿದೆ ಗೊತ್ತಾ? ಸುಮಾರು 13 ಲಕ್ಷ ಜನ ಮರಣ ಹೊಂದಿದ್ದಾರೆ 2019ರಲ್ಲಿ ಈ ಒಂದು ಈ ಶ್ರೀಮಂತರ ಈ ಒಂದು ಏನಿದು ಯೂಸ್ ಅಂಡ್ ಥ್ರೋ ಜೀವನ ಶೈಲಿಗೆ. ನೆಕ್ಸ್ಟ್, ಅಡಾಪ್ಟೇಷನ್ ಗ್ಯಾಪ್ ರಿಪೋರ್ಟ್ ಅನ್ನುವಂತ ಒಂದು ರಿಪೋರ್ಟ್ ಬರುತ್ತೆ UNEP ಅವ್ರದ್ದು. ಏನ್ ಹೇಳ್ತಾರೆ ಇದರಲ್ಲಿ ಅಂತ ಅಂದ್ರೆ, ಈ ಕಂಟ್ರಿಗಳು ಓಕೆ ಕ್ಲೈಮೇಟ್ ಚೇಂಜ್ಗೆ, ದೇಶಕ್ಕೆ ಹೊಂದಾಣಿಕೆ ಆಗುವ ರೀತಿಯಲ್ಲಿ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಅವರು. UNEP ಅಂದ್ರೆ ಯುನೈಟೆಡ್ ನೇಷನ್ಸ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್ ಅನ್ನುವಂಥ ಸಂಸ್ಥೆ ಬರುತ್ತೆ. ಇದು 1972ರಲ್ಲಿ ಆರಂಭ ಆಗಿತ್ತಿದು. ಭಾರತನು ಕೂಡ ಇದರ ಸದಸ್ಯ ಆಗಿದೆ. ಕ್ಲೈಮೇಟ್ ಚೇಂಜ್, ಪರಿಸರ ಬದಲಾವಣೆ, ಬಯೋಡೈವರ್ಸಿಟಿ ಲಾಸ್ ಅಂದ್ರೆ ಈ ಜೀವವೈವಿಧ್ಯ ನಾಶ, ಪಾಲ್ಯೂಷನ್ ಅಂಡ್ ವೇಸ್ಟ್ ಮೇಲೆ ಇದು ಕೆಲಸ ಮಾಡುತ್ತೆ. ಎಮಿಷನ್ ಗ್ಯಾಪ್ ರಿಪೋರ್ಟ್, ಗ್ಲೋಬಲ್ ಎನ್ವೈರನ್ಮೆಂಟ್ ಔಟ್ಲುಕ್ ಮತ್ತೆ ಅಡಾಪ್ಟೇಷನ್ ಗ್ಯಾಪ್ ರಿಪೋರ್ಟ್, ಈ ಮೂರು ರಿಪೋರ್ಟ್ ಗಳನ್ನ ಬಿಡುಗಡೆ ಮಾಡುತ್ತೆ. ಪ್ರಿಲಿಮ್ಸ್ ಅಲ್ಲಿ ಕೇಳ್ತಾರೆ, ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಸ್ಟೇಟ್ ಆಫ್ ಕ್ಲೈಮೇಟ್ ಸರ್ವಿಸ್ ಅನ್ನುವಂತ ಒಂದು ರಿಪೋರ್ಟ್ ಅನ್ನ ವರ್ಲ್ಡ್ ಮೆಟೀರಿಯಾಲಜಿಕಲ್ ಆರ್ಗನೈಸೇಷನ್ ಅವರು ಬಿಡುಗಡೆ ಮಾಡಿದ್ದಾರೆ. ಓಕೆ, ಇದು ಕೂಡ ವಿಶ್ವಸಂಸ್ಥೆ ಒಂದು ಸ್ಪೆಷಲೈಸ್ಡ್ ಏಜೆನ್ಸಿ ಆಗಿದೆ. ಹಾಗೇನೆ ಇದೇನು ಇಂಪಾರ್ಟೆಂಟ್ ಇಲ್ಲ ಬಿಡಿ, ಇವನೇ ನೆನ್ಪಿಟ್ಕೊಳ್ಬೇಡಿ. ಅದ್ ಮೇಲಿರೋದನ್ನ ನೆನ್ಪಿಟ್ಕೊಳ್ಳಿ. ವೆಸ್ಟ್ ಅಂಟಾರ್ಕಟಿಕಾದಲ್ಲಿ ಇಲ್ಲಿ ಏನಾಗಿದೆ ಅಂತ ಅಂದ್ರೆ ಐಸ್ ಕರಗ್ತಾ ಇದೆ ಅಂತೆ. ಸೊ ಅದು ಸರಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಗ್ಲೋಬಲ್ ಫೈನಾನ್ಷಿಯಲ್ ಕೆಲವೊಂದು ಫಂಡ್ಗಳು ಬರುತ್ತೆ, GEF ಅಂತ ಬರುತ್ತೆ, ಅಡಾಪ್ಟೇಷನ್ ಫಂಡ್ ಅಂತ ಬರುತ್ತೆ, ಸ್ಪೆಷಲ್ ಕ್ಲೈಮೇಟ್ ಚೇಂಜ್ ಫಂಡ್ ಅಂತ ಬರುತ್ತೆ, ಲೀಸ್ಟ್ ಡೆವಲಪ್ಡ್ ಫಂಡ್ ಅಂತ ಬರುತ್ತೆ, ಗ್ರೀನ್ ಕ್ಲೈಮೇಟ್ ಫಂಡ್ ಅಂತ ಬರುತ್ತೆ. ಇವೆಲ್ಲವೂ ಕೂಡ ನಾವು ಎನ್ವೈರನ್ಮೆಂಟ್ ಕ್ಲಾಸ್ ನಲ್ಲಿ ಹೇಳಿದೀವಿ. ಒಂದ್ಸಾರಿ ಹೋಗಿ ಚೆಕ್ ಮಾಡ್ಕೊಳ್ಳಿ, ಓದ್ಕೊಳ್ಳಿ ನೀವೇ ಬೇಕಾದ್ರೆ. ತುಂಬಾ ಈಸಿ ಇದೆ, ಯೂಟ್ಯೂಬ್ ನಲ್ಲಿ ಬೇಕಾದ್ರೆ ನೋಡ್ಕೊಳ್ಬಹುದು. ಇದನ್ನ ಹೇಳೋಕೆನೆ ಅರ್ಧ ಗಂಟೆ ಬೇಕಾಗುತ್ತೆ ನನಗೆ. ಸೊ ಅದನ್ನ ನಾವು ಹೇಗಿದ್ರು ಸ್ಟ್ಯಾಟಿಕ್ ಕ್ಲಾಸ್ ಅಲ್ಲಿ ಮುಗಿಸಿರ್ತೀವಿ, ಕರೆಂಟ್ ಅಫೇರ್ಸ್ ನಲ್ಲಿ ರಿವಿಷನ್ ಮಾತ್ರ ಮಾಡೋದು. ನೆಕ್ಸ್ಟ್, ಗ್ರೀನ್ ವಾಷಿಂಗ್ ಅಂತ ಬರುತ್ತೆ. ಗ್ರೀನ್ ವಾಷಿಂಗ್ ಅಂತ ಅಂದ್ರೆ ಏನ್ ಗೊತ್ತಾ? ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ಈಗ ತಂಬಾಕು ಇರುತ್ತೆ ಅನ್ಕೊಳ್ಳಿ. ತಂಬಾಕು ಬೆಳೆಸುವಂತ ಕಂಪನಿ ಏನ್ ಹೇಳುತ್ತೆ, ನಾವು ನಮ್ಮ ಸಂಸ್ಥೆಗೆ ಬರುವಂತಹ ಒಂದು ಆದಾಯದಿಂದ ಕಾಡು ಬೆಳೆಸ್ತಾ ಇದ್ದೀವಿ, ಪರಿಸರವನ್ನ ರಕ್ಷಿಸ್ತಾ ಇದ್ದೀವಿ, ಹಾಗೆ ಹೀಗೆ ಅಂತ ಹೇಳೋದು. ಬಟ್ ಇಂಡೈರೆಕ್ಟ್ ಆಗಿ ನೋಡಿದಾಗ ಅದು ಪರಿಸರಕ್ಕೆ ಹಾನಿ ಮಾಡ್ತಾ ಇರುತ್ತೆ. ಹೇಗೆ ಹಾನಿ ಮಾಡ್ತಾ ಇರುತ್ತೆ? ಅದು ಹೊರಗಡೆ ಸೂಸುವಂತ ಕೆಮಿಕಲ್ ಆಗಿರ್ಬೋದು, ಸಿಗರೇಟ್ ಸೇವೋದ್ರಿಂದ ಮನುಷ್ಯರ ಆರೋಗ್ಯಕ್ಕೆ ಹಾನಿ ಆಗಿರ್ಬೋದು ಅಲ್ವಾ. ಸೊ ಅಂದ್ರೆ ಮಿಸ್ಲೀಡ್ ಮಾಡೋದು ಜನರನ್ನ. ಓಕೆ, ನಾವು ಇದರಿಂದ ಒಳ್ಳೇದು ಮಾಡ್ತಾ ಇದೀವಿ ಅಂತ ಜನರನ್ನ ಮಿಸ್ಲೀಡ್ ಮಾಡೋದನ್ನ ಏನಂತ ಕರೀತಾರೆ? ಗ್ರೀನ್ ವಾಷಿಂಗ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಅಂದ್ರೆ ನಾವು ಪರಿಸರವನ್ನ ರಕ್ಷಿಸ್ತಾ ಇದೀವಿ ಅನ್ನೋ ಒಂದು ನಾಟಕ ಮಾಡೋದನ್ನ ಆ ರೀತಿ ಕರೀತಾರೆ. ಓಕೆ, ನೆಕ್ಸ್ಟ್, ಫಿಬೀಸ್ ಅನ್ನುವಂತ ಒಂದು ವರ್ಡ್ ಬಂದಿದೆ ಇಲ್ಲಿ. ಫಿಬೀಸ್ ಅಂತ ಅಂದ್ರೆ ಏನು? ಇಲ್ಲೂ ಕೂಡ ನೆಟ್ ಜೀರೋ, ಗ್ರೀನ್, ಎಕೋಲಾಜಿಕಲ್, ಪರಿಸರಕ್ಕೆ ಅನುಕೂಲ ಆಗುವಂತ ಒಂದು ಸಂಸ್ಥೆಗಳು ನಾವು ಅಂತ ಸುಮ್ನೆ ಹೇಳ್ಕೊಳ್ಳೋದು. ಓಕೆ, ಆ ರೀತಿ. ನೆಕ್ಸ್ಟ್, UNCCD ಅನ್ನುವಂತ ಒಂದು ಸಂಸ್ಥೆ ಬರುತ್ತೆ, 1994ರಲ್ಲಿ ಆರಂಭ ಆಗಿದೆ. ಇದು ಏನ್ ಮಾಡೋದು ಅಂತ ಅಂದ್ರೆ, ಈ ಒಂದು ಡೆಸರ್ಟಿಫಿಕೇಶನ್, ಮರುಭೂಮೀಕರಣ ಆಗ್ತಾ ಇದೆಯಲ್ಲ, ಮರಗಳನ್ನ ಕಡಿದೆಲ್ಲ ನಾಶ ಮಾಡಿ ನಾವು ಪರಿಸರಕ್ಕೆ ಹಾನಿ ಮಾಡ್ತಾ ಇದೀವಿ, ಅದನ್ನ ತಡೆಯಲು ಪ್ರಯತ್ನ ಪಡೋದು. ನೆಕ್ಸ್ಟ್,
ಹಿಮಾಲಯದಲ್ಲಿ ಲ್ಯಾಂಡ್ ಸ್ಲೈಡ್ಗಳು ಆಗ್ತಾ ಇದೆ ಅಂತ. ಯಾಕೆ ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆ ಅಂದ್ರೆ ಈ ಕುಸಿತ ಆಗ್ತಾ ಇದೆ ಅಂತ. ನೋಡಿ, ಅದು ಟೆಕ್ಟಾನಿಕ್ ಪ್ಲೇಟ್ ಆಗಿದೆ. ಅಲ್ಲಿ ಮಳೆಗಳು ಜಾಸ್ತಿ ಆಗೋದ್ರಿಂದ, ಭೂಕಂಪಗಳಾಗೋದ್ರಿಂದ ಅದು ಆಗ್ತಾ ಇರುತ್ತೆ. ಮತ್ತೆ ಹವಾಮಾನ ಬದಲಾವಣೆನೂ ಕೂಡ ಆಗ್ತಾ ಇದೆ. ಮತ್ತೆ ಆಂಥ್ರೋಪೋಜೆನಿಕ್, ಮನುಷ್ಯರ ಕಾರಣದಿಂದನೂ ಕೂಡ ಆಗುತ್ತೆ. ಏನು ಡ್ಯಾಮ್ಗಳನ್ನ ಕಟ್ತಾರೆ, ರೋಡ್ಗಳ ಅತಿಯಾಗಿ ನಿರ್ಮಾಣ ಮಾಡೋದು, ಮತ್ತೆ ಮರಗಳನ್ನ ಕಡಿಯೋದು, ಕಾಡು ನಾಶ ಮಾಡೋದ್ರಿಂದನೂ ಕೂಡ ಆ ರೀತಿ ಆಗ್ತಾ ಇರುತ್ತೆ. ಹಿಮಾಲಯಗಳಿಗೂ ಮತ್ತು ಆಲ್ಪ್ಸ್ ಪರ್ವತಗಳಿಗೆ ಇರುವಂತ ವ್ಯತ್ಯಾಸವನ್ನ ನಾವು ಒಂದ್ಸಾರಿ ನೋಡ್ಕೊಳ್ಳೋಣ. ಈ ಹಿಮಾಲಯ ಆಲ್ಪ್ಸ್ ಪರ್ವತ ಶ್ರೇಣಿ ಎಲ್ಲಿ ಬರುತ್ತೆ ನನಗೆ ಯೂಟ್ಯೂಬ್ ನಲ್ಲಿ ನೀವು ಕಮೆಂಟ್ ಮಾಡಿ. ಓಕೆ, ಬಹುಶಃ ಇಲ್ಲಿದೆ ಅನ್ಸುತ್ತೆ, ಇರಲಿ ಬಿಡಿ. ಹಾ, ಹಿಮಾಲಯಗಳು ಸುಮಾರು 40-50 ಮಿಲಿಯನ್ ವರ್ಷಗಳ ಹಿಂದೆ ತಯಾರಾಗಿವೆ. ಆಲ್ಪ್ಸ್ 65 ಮಿಲಿಯನ್ ವರ್ಷ ಹಳೆಯದು. ಅಂದ್ರೆ ಆಲ್ಪ್ಸ್ ಹಳೆಯ ಪರ್ವತ ಶ್ರೇಣಿ. ಫಾರ್ಮೇಶನ್ ಎಲ್ಲೇ ಆಗಿದೆ ನಮ್ಮ ಭಾರತದಲ್ಲಿ. ಇಂಡಿಯಾ ಮತ್ತು ಯುರೇಷಿಯನ್ ಪ್ಲೇಟ್ಗಳು ಸೇರ್ಕೊಂಡಾಗಿವೆ. ಇವು ಆಫ್ರಿಕಾ ಮತ್ತು ಯುರೇಷಿಯನ್ ಪ್ಲೇಟ್ ಸೇರ್ಕೊಂಡು ಆಲ್ಪ್ಸ್ ಆಗಿದೆ. ಟೆಕ್ಟಾನಿಕ್ ಆಕ್ಟಿವಿಟಿ ನೋಡಿದಾಗ ಎಸ್, ಸಿಸ್ಮಿಕ್ ಝೋನ್ ಇದೆ, ಅಂದ್ರೆ ಭೂಕಂಪ ಇಲ್ಲಿ ಆಗುತ್ತೆ. ಇಲ್ಲಿ ಆಲ್ಪ್ಸ್ ನಲ್ಲಿ ಸಿಸ್ಮಿಕ್ ಝೋನ್ ಇಲ್ಲ, ಭೂಕಂಪ ಕಡಿಮೆ ಅಲ್ಲಿ. ಜಿಯೋಲಾಜಿಕಲ್ ಫೀಚರ್ಸ್ ಅಂತ ನೋಡಿದಾಗ ಈ ಹಿಮಾಲಯಗಳು ಯಂಗ್ ಆಗಿವೆ, ಹೊಸದಿವು, ಹಳೆಯದಲ್ಲ. ಆಲ್ಪ್ಸ್ ಹಳೆಯ ಪರ್ವತ ಶ್ರೇಣಿಗಳವು. ಓಕೆ, ಆ ರೀತಿ. ಆಮೇಲೆ ಎಲ್ ನೀನೋ ಬಗ್ಗೆ, ಇಂಡಿಯನ್ ಓಷನ್ ಡೈಪೋಲ್ ಬಗ್ಗೆ ನಾವು ಜಿಯೋಗ್ರಫಿ ಕ್ಲಾಸ್ ಮಾಡುವಾಗ ತುಂಬಾ ಚೆನ್ನಾಗಿ ಹೇಳಿದೀವಿ. ಒಂದ್ಸಾರಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಅದನ್ನ. ನೆಕ್ಸ್ಟ್, ಸೈಕ್ಲೋನ್ ಮಿಥಿಲಿ ಅನ್ನುವಂತ ಒಂದು ಸೈಕ್ಲೋನ್ ಬಂದಿತ್ತು ರೀಸೆಂಟ್ಲಿ. ಹೆಸರು ನೆನ್ಪಿಟ್ಕೊಳ್ಳಿ ಸಾಕು. ನೆಕ್ಸ್ಟ್, ಸೋಷಿಯಲ್ ಇಶ್ಯೂಸ್ ನಲ್ಲಿ ನೋಡೋದಾದ್ರೆ ಬಿರ್ಸಾ ಮುಂಡಾ ಅಂತ ಒಬ್ಬ ವ್ಯಕ್ತಿ ಇದ್ದ. ಇವನನ್ನ ಧಾರ್ತಿ ಆಬಾ ಅಂತಾನು ಕೂಡ ಕರಿತಾ ಇದ್ರು. ಇವನು ಮುಂಡಾ ಟ್ರೈಬ್ ನಿಂದ ಬಂದಿರುವಂತ ವ್ಯಕ್ತಿ ಆಗಿದ್ದ. ಹಾಗೇನೆ ಜಾರ್ಖಂಡ್ ಪ್ರದೇಶದಲ್ಲಿ ಇವನ ಒಂದು ಸಮಾಜ ಸುಧಾರಣಾ ಕೆಲಸಗಳಿಗೆ ಇವನು ನಮಗೆ ನೆನಪು ಉಳಿತಾನೆ. ಜಾಸ್ತಿ ಇವನು ಜನರಿಗೆ ಒತ್ತು ಕೊಟ್ಟಿತ್ತು ಅಂತಂದ್ರೆ ಪ್ರೇಯರ್ ಮೇಲೆ. ಸಾರಾಯಿ ಕುಡಿಯೋದನ್ನೆಲ್ಲ ಬಂದ್ ಮಾಡಿ, ಪ್ರಾರ್ಥನೆ ಮಾಡಿ, ದೇವರಲ್ಲಿ ಪ್ರಾರ್ಥನೆ ಮಾಡಿ ಅನ್ನುವಂತ ಒಂದು ಕೆಲಸವನ್ನ ಆತ ಜನರಿಗೆ ಹೇಳಿದ್ದ. ಹಾಗೇನೆ ಉಲ್ಘುಲನ್ ಮೂವ್ಮೆಂಟ್ ಅನ್ನುವಂತ ಒಂದು ಚಳುವಳಿಯನ್ನ ಮಾಡಿದ್ದ ಆತ. ಉಲ್ಘುಲನ್ ಅಥವಾ ದ ಗ್ರೇಟ್ ತುಮುಲೂಟ್ ಅನ್ನುವಂಥವ್ರು ಕೂಡ ಕರೀತಾರೆ. ಫಿಲ್ಮ್ಸ್ ಅಲ್ಲಿ ಒಂದ್ಸಾರಿ ಕೇಳಿದ್ರಿ ಇದನ್ನ. ಸೊ ಇದರಿಂದ ಬ್ರಿಟಿಷ್ ಸರ್ಕಾರದವರು ಛೋಟಾ ನಾಗ್ಪುರ್ ಟೆನೆನ್ಸಿ ಆಕ್ಟ್ ಅನ್ನ ಪಾಸ್ ಮಾಡಿದ್ರು. ಓಕೆ, ಸೊ ಅದರಿಂದ ಏನ್ ಮಾಡಿದ್ರು ಅಂತ ಅಂದ್ರೆ, ಈ ಬುಡಕಟ್ಟು ಸಮುದಾಯದವರು ಬುಡಕಟ್ಟು ಬಿಟ್ಟು ಬೇರೆ ಜನರಿಗೆ ತಮ್ಮ ಭೂಮಿಯನ್ನ ಕೊಡೋದನ್ನ ನಿಲ್ಸಿದ್ರು ಬ್ರಿಟಿಷರು. ಅಂದ್ರೆ ಬುಡಕಟ್ಟು ಸಮುದಾಯದವರಿಗೆ ಆ ಒಂದು ಭೂಮಿಯನ್ನ ಫಿಕ್ಸ್ ಮಾಡ್ಬಿಟ್ಟಿದ್ರು, ಅವ್ರು ಬೇರೆಯವರಿಗೆ ಮಾರೋ ಹಾಗಿಲ್ಲ. ಆ ರೀತಿ ಅಂದ್ರೆ ಅವ್ರ ಭೂಮಿನ ರಕ್ಷಣೆ ಮಾಡಿದ್ರು. ಯಾರಿವರು? ಬಿರ್ಸಾ ಮುಂಡಾನ ಕಾರಣದಿಂದಾಗಿ. ಈತನ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಮಾಹಿತಿಯನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, PVTGs ಅಂತ ಬರುತ್ತೆ. ಸೆಂಟ್ರಲಿ ರೆಕಗ್ನೈಸ್ಡ್ ಸ್ಪೆಷಲ್ ಕ್ಯಾಟಗರಿಗಳನ್ನ ಕೊಟ್ಟಿರ್ತಾರೆ ಇವರಿಗೆ, ಈ ಒಂದು ಟ್ರೈಬ್ ಗಳಿಗೆ, ಬುಡಕಟ್ಟು ಸಮುದಾಯದವರಿಗೆ. ಮೊದಲು ಇವರನ್ನ ಪ್ರಿಮಿಟಿವ್ ಟ್ರೈಬಲ್ ಗ್ರೂಪ್ಸ್ ಅಂತ ಕರಿತಾ ಇದ್ರು. ಓಕೆ, ದೇಬರ್ ಕಮಿಷನ್ ಇವ್ರನ್ನ ರೆಕಮೆಂಡ್ ಮಾಡಿತ್ತು. 2006ರಲ್ಲಿ PVTGs ಅಂತ ಕರಿತಾ ಇದ್ದಾರೆ, ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬಲ್ ಗ್ರೂಪ್. ಓಕೆ, ಹೇಗೆ ಇವ್ರನ್ನ ಕನ್ಸಿಡರ್ ಮಾಡ್ತಾರಂತ ಅಂದ್ರೆ, ಇಲ್ಲಿ ಇವ್ರದ್ದು ಪ್ರೀ ಅಗ್ರಿಕಲ್ಚರಲ್ ಲೆವೆಲ್ ಆಫ್ ಟೆಕ್ನಾಲಜಿ, ಹಳೆಯ ಟೆಕ್ನಾಲಜಿ ಇರುತ್ತೆ ಇವ್ರದ್ದು. ಲೋ ಲೆವೆಲ್ ಆಫ್ ಲಿಟ್ರಸಿ, ಸಾಕ್ಷರತೆ ಕಡಿಮೆ ಇರುತ್ತೆ. ಬ್ಯಾಕ್ವರ್ಡ್ ಇರ್ತಾರೆ ಇವರು, ಆರ್ಥಿಕವಾಗಿ ಸಬಲರಾಗಿರೋದಿಲ್ಲ. ಮತ್ತೆ ಜನಸಂಖ್ಯೆಯು ಕೂಡ ಇವರು ಜಾಸ್ತಿ ಆಗ್ತಾ ಇರೋದಿಲ್ಲ. ಓಕೆ, ಇವ್ರಿಗೇನೆ ಸರ್ಕಾರ ಅನುಕೂಲ ಮಾಡಿಕೊಡುತ್ತೆ ಹಲವಾರು. ಒಂದು 75 PVTGs ಇದೆ ನಮ್ಮ ಭಾರತದಲ್ಲಿ. ಆ ಒಂದು ಬುಡಕಟ್ಟು ಸಮುದಾಯದವರಿಗೆ ಭಾರತ ಸರ್ಕಾರ ಹೊಸ ಹೊಸ ಯೋಜನೆಗಳ ಮುಖಾಂತರ ಅನುಕೂಲಗಳನ್ನ ಮಾಡಿಕೊಡ್ತಾ ಇರುತ್ತೆ. ನೆಕ್ಸ್ಟ್, ಸೋಷಿಯಲ್ ಐಸೋಲೇಷನ್ ಮತ್ತು ಲೋನ್ಲಿನೆಸ್ ಬಗ್ಗೆ ಬಂದಿದೆ. ಇತ್ತೀಚೆಗೆ WHO ಈ ಲೋನ್ಲಿನೆಸ್ ಅನ್ನೋದು ತುಂಬಾ ಸೀರಿಯಸ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಏನು ಸೋಷಿಯಲ್ ಐಸೋಲೇಷನ್ ಮತ್ತು ಲೋನ್ಲಿನೆಸ್ ಅಂತ ಅಂದ್ರೆ, ನೋಡಿ, ಸೋಷಿಯಲ್ ಐಸೋಲೇಷನ್ ಅಂತ ಅಂದ್ರೆ ಇದು ಜನರ ಗುಂಪಿದೆ ಅಂತ ಅನ್ಕೊಳ್ಳೋಣ. ಒಂದು ಊರಿದೆ, ಒಬ್ಬ ವ್ಯಕ್ತಿ ಅವ್ರನ್ನ ಊರನ್ನ ಬಿಟ್ಟು ದೂರ ಇರೋ ತನ್ನ ಪಾಡಿಗೆ ತಾನು, ಅದನ್ನ ಸೋಷಿಯಲ್ ಐಸೋಲೇಷನ್ ಅಂತ ಕರಿತೀವಿ. ಓಕೆ, ಅವನೇ ದೂರ ಇದ್ದು ಬಿಡೋದು. ಲೋನ್ಲಿನೆಸ್ ಅಂದ್ರೆ ಏನು? ಅವನು ಆ ಊರಲ್ಲೇನೆ ಇರ್ತಾನೆ, ಅವನಿಗೆ ಫ್ರೆಂಡ್ಸ್ ಇರ್ತಾರೆ, ಕುಟುಂಬ ಇರುತ್ತೆ, ಎಲ್ರು ಇರ್ತಾರೆ, ಬಟ್ ಅವನಿಗೆ ನಾನು ಒಂಟಿ ಅನ್ನೋ ತರ ಫೀಲ್ ಆಗ್ತಾ ಇರುತ್ತೆ. ಬಹಳಷ್ಟು ಜನ UPSC ಆಸ್ಪಿರೆಂಟ್ ಗಳಿಗೆ ಆ ರೀತಿ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ಹೇಳೋದು, ಒಂದ್ ಯಾವ್ದಾದ್ರು ಒಳ್ಳೆ ಹಾಬಿಯನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಇರ್ತೀನಿ. ಮಿಸ್ ಮಾಡಬೇಡಿ. ಒಂದು ಒಳ್ಳೆ ಹಾಬಿ ಇದ್ರೆ ನಿಮಗೆ ಅನುಕೂಲ ಆಗುತ್ತೆ, ಬೋರ್ ಆಗಲ್ಲ. ಮತ್ತೆ ಸೈಡ್ ಬೈ ಸೈಡ್ ನೀವೆಲ್ಲ ಏನ್ ಮಾಡ್ಬೇಕು, ನಿಮ್ಮ ಹಾಬಿಯನ್ನ ಬೆಳೆಸ್ಕೊಂಡು ಹೋಗ್ಬೇಕು, ಅದರಿಂದ ಅನುಕೂಲ ಆಗುತ್ತೆ ನಿಮಗೆ. ನೆಕ್ಸ್ಟ್, ಇದು ಯಾವುದು ಕೂಡ ಪ್ರಿಲಿಮ್ಸ್ ಅಲ್ಲಿ ಬರುವಂತ ಟಾಪಿಕ್ಗಳು ಅನ್ಸಿಲ್ಲ ನನಗೆ. ಸಾಕು, ಇಲ್ಲಿಗೆ ಇವತ್ತಿನ ಕ್ಲಾಸ್ ಮುಗಿಸೋಣ. ಮತ್ತೆ ನಾನು ಮುಂದಿನ ಕ್ಲಾಸ್ ನಲ್ಲಿ ಉಳಿದ ಟಾಪಿಕ್ ನ ತಗೊಂಡ್ ಬರ್ತೀನಿ. ಹ್ಯಾವ್ ಅ ಗ್ರೇಟ್ ಟೈಮ್.